ಆರಾಮ ಆರಾಮ್. ಹೆಂಗ್ ನಡೀತಾ ಇದೆ? ಏನು ನಡೀತಾ ಇದೆ ಹೇಳಿ? ಏನು ನಡೀತಾ ಇದೆ? ಈಗ ವ್ಯಾಪಾರ ಎಲ್ಲ ಹೆಂಗ್ ನಡೀತದೆ ನಿಮ್ದು? ವ್ಯಾಪಾರ ಎಲ್ಲ ಹೇಳಂಗೆಲ್ಲ ಬಿಡಿ. ಹೇಳಂಗೆ ಇಲ್ವಾ? ಅಷ್ಟು ಇದು ಲೋ ಅಂದರೆ ಏನು ಇದಿಲ್ಲ. ಇಲ್ಲ. ಏನ್ ಹೆಸರು ನಿಮ್ದು? ಆರ್ ನಾರಾಯಣ ಮೂರ್ತಿ. ನಾರಾಯಣ ಮೂರ್ತಿ. ಈಗ ತಮಿಳ್ನಾಡಲ್ಲಿ ಇವರು ನಮ್ಮ ವಿಜಯ್ ಅವರು ವಿನ್ ಆದ್ರು. ಆ ರೀತಿ ಏನಾದ್ರು ಏನ್ ಅನ್ನಿಸ್ತು ಅವರು ಗೆಲುವಿನ ಬಗ್ಗೆ? ಒಳ್ಳೇದಾಯ್ತು, ಒಳ್ಳೇದು ಅಂತ. ಒಳ್ಳೆ ಗ್ರೋತ್ ಇರುತ್ತೆ ಮುಂದಕ್ಕೆ ಬಂದರೆ. ಆ ರೀತಿ ಏನಾದ್ರು ನಮ್ಮ ಕರ್ನಾಟಕದಲ್ಲಿ ಯಾರಾದ್ರೂ ಬರ್ಬೋದಾ ಸರ್ ಲೀಡರ್? ಕರ್ನಾಟಕದಲ್ಲಿ ಯಾರು ಸರಿಯಾಗಿ ನಿಂತ್ಕೋತಾನೆ ಇಲ್ಲ, ಫೈಟ್ ಮಾಡೋರೇ ಇಲ್ಲ. ಎಲ್ಲ ಅವ್ರವ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಈಗ ಸಿದ್ದರಾಮಯ್ಯನವ್ರ ಸರ್ಕಾರದ ಬಗ್ಗೆ ಏನಂತೀರಿ? ಬದಲಾವಣೆ ಬೇಕು ಅಂತ ಅನ್ಸುತ್ತೆ? ಅದ್ರ ಬಗ್ಗೆ ಕೇಳಲೇಬೇಡಿ, ಬೇಜಾರಾಗ್ಬಿಟ್ಟಿದೆ. ಯಾಕಂದರೆ ಹಿಂದೂಗಳಿಗೆ ಏನೂ ಮಾಡಲ್ಲ, ಬರೀ ಅವ್ರಿಗೆ ಬೇಕಾದವ್ರಿಗೆ ಮಾಡ್ತಾ ಇದ್ದಾರೆ ಅಷ್ಟೇ. ಒಂದು ಹಿಂದೂ ಎಜುಕೇಷನ್ಗೆ ಅಟ್ಲೀಸ್ಟ್ ಓದೋ ಹುಡುಗರಿಗಾರು ಎಂಕರೇಜ್ ಮಾಡಲ್ಲ. ಬೇಕಾದ್ರೆ ಅವ್ರಿಗಾದರೆ 20 ಲಕ್ಷ ಫ್ರೀ ಕೊಡ್ತೀವಿ ಅಂತಾರೆ, ನಮ್ಮಲ್ಲಿ 96% ತೊಗೊಳ್ಳಿ ಏನೂ ಕೊಡೋಲ್ಲ ಕಾಮನ್ನಾಗಿ. ಈಗ ಯಾವ ಪಕ್ಷ ಯಾರು ಬಂದರೆ ವಿನ್ ಆಗ್ಬೋದು ಸರ್? ಈಗ ಚೆನ್ನಾಗಿ ಆಡಳಿತ ಮಾಡ್ಬೋದು ಅಂತ ಅನ್ಸುತ್ತೆ. BJP ಬಂದರೆ ದೇಶಕ್ಕೂ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೇದಾಗುತ್ತೆ. ಬಟ್ BJP ಒಳ್ಳೆ ಲೀಡ್ರ್ ಸಿಗ್ತಾಯಿಲ್ಲ, ಮೇನ್ ಅದು. ಹೌದು, ಒಳ್ಳೆ ಲೀಡ್ರ್ ಇಲ್ಲ, ಎಲ್ಲ ಅಡ್ಜಸ್ಟ್ಮೆಂಟ್ ಮೇಲೆ ಹೋಗ್ತಾ ಇದ್ದಾರೆ ಅಷ್ಟೇ. ಹಾಗಾದ್ರೆ ಬಿಜೆಪಿ ಬರಬೇಕು. ಈಗ ಹೊಸ ಪಕ್ಷ ಈಗ ಪ್ರಜಾಕಿ ಅಂತ ಉಪೇಂದ್ರ ಅವರು ಹೊರಟಿದ್ದಾರೆ ಮಾಡೋದಕ್ಕೆ. ಅದು ಮಾಡಿ ಅವ್ರು ಇನ್ನೂ ಇದು ಬರ್ಬೇಕು ತಾನೆ. ಇನ್ನೂ ಎಲ್ಲೋ ನಿಂತ್ಕೊಂಡು ನಾನು ಪಕ್ಷ ಮಾಡ್ತೀನಿ ಅಂದರೆ ಯಾವ ರೀತಿ? ಇವಾಗ ವಿಜಯ್ ಥರ ಇಳಿಬೇಕು, ಮುಂದೆ ಬರಬೇಕು, ಪಬ್ಲಿಕಲ್ಲಿ ಬೆರೀಬೇಕು, ಆಮೇಲೆ ಮಾಡಬೇಕು. ಸುಮ್ಮನೆ ಪಕ್ಷ ಮಾಡ್ತೀನಿ ಅಂದರೆ ಅದೆಲ್ಲ ನಡೆಯೋದಿಲ್ಲ. ಯಾರಾದರೂ ಸಿನಿಮಾ ನಟರು ಬಂದರೆ ಒಳ್ಳೇದು ಅಂತ. ಮೇಡಮ್, ಸಿನಿಮಾ ನಟರೆಲ್ಲ ಯಾರು ಬಂದ್ರೂ ಎಲ್ಲ 3% ಅವ್ರ ಸ್ವಾರ್ಥಕ್ಕೆ ಮಾಡ್ಕೋತಾರೆ, ಆಮೇಲೆ ಪಬ್ಲಿಕ್ ಬಗ್ಗೆ ಸುಮ್ಮನೆ ಇದು ಮಾಡ್ತಾರೆ. ಇವಾಗ ನೋಡಿ, ಆಟೋದವ್ರಿಗೆ ಎಷ್ಟು ಪ್ರಾಬ್ಲಮ್ ಆಗಿದೆ, ಅದ್ರ ಬಗ್ಗೆ ಯಾರೂ ಕೇರ್ ತೊಗೊಳಲ್ಲ ಅಷ್ಟೇ. ಯಾವ ಪಕ್ಷದವರು ಬಂದಿಲ್ವಾ ಸರ್ ನಿಮ್ಮ? ಯಾರೂ ಬರಲ್ಲ ಮೇಡಮ್, ಸುಮ್ಮನೆ ಫೋಟೋಗೆ ಫೋಸಿಗೆ ಬರ್ತಾರೆ. ಅದು ಬಿಟ್ಟು ಹಂಗೆ ಮಾಡಬೇಕಂದ್ರೆ ಒಂದು ಗ್ಯಾಸ್ ಫ್ರೀಯಾಗಿ ಸಿಗೋ ಥರ ಮಾಡಬೇಕು, ಅದು ಮಾಡಲ್ಲ. ಅವ್ರ ಪಾಡಿಗೆ ಅವ್ರು ಮಾಡ್ತಾವ್ರೆ. ಬಡವರು ಹಿಂಗೆ ಇರೋ, ಶ್ರೀಮಂತ ಹಂಗೆ ಇರೋ ಅಷ್ಟೇ. ಹೇಳ್ತೀರಿ ಏನು ಮಾಡ್ತಿಲ್ಲ ಅಂತ. ಏನು ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು ಪಂಚ ಗ್ಯಾರಂಟಿಗಳನ್ನ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಬಿಡಿ. ಯಾಕೆಂದರೆ ಎಲ್ಲ ಗ್ಯಾರಂಟಿ ಅದು ಸಿಗೋರ್ಗೆ ಯಾರಿಗೂ ಸಿಗ್ತಾ ಇಲ್ಲ, ಅರ್ಥ ಆಯ್ತಾ? ಯಾರಿಗೋ ಸಿಗ್ತಾ ಇದೆ, ಯಾರೋ ತಿಂತವ್ರೆ, ಯಾರೋ ಎಂಜಾಯ್ ಮಾಡ್ತಾ ಇದ್ದಾರೆ ಅಷ್ಟೇ. ಬಿಡಿ, ಹೆಂಗಸರಿಗೆ ಕೊಟ್ಟರು. ಇಲ್ಲಿ ಅಲ್ಲ ಮೇಡಮ್, 2,000 ಕೊಟ್ಟಿಲ್ಲ ಅಂದರೆ ಮೊದಲೆಲ್ಲ ಸೊತ್ತೋಗಿದ್ರೆ ಹೆಂಗಸರು ಯಾರು ಬದುಕಿದ್ದಿಲ್ವಾ? ಕಷ್ಟಪಟ್ಟು ಯಾರು ಬದುಕಿಲ್ವಾ? ಕಷ್ಟಪಟ್ಟು ತಿಂತಾ ಇಲ್ವಾ? 2,000 ಅನ್ನೋದು ಕಟ್ಟಿಂಗ್ ಮಾಡೋಕ್ಕೆ ಪ್ಲ್ಯಾನ್ ಅಷ್ಟೇ, ಬೇರೆ ಏನೂ ಇಲ್ಲ. 2,000 ತೊಗೊಂಡು ಯಾವ ಹೆಂಗಸು ಉದ್ಧಾರ ಆಗಿಲ್ಲ, ಏನೂ ಇಲ್ಲ. ಸುಮ್ಮನೆ ಅವೆಲ್ಲ ವೇಸ್ಟು. ಮುಂದೆ ರಾಜಕೀಯ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷ ಬರ್ಬೋದಾ ವಿಧಾನಸಭಾ ಚುನಾವಣೆ? ಅದು ಹೇಳೋಕ್ಕಾಗಲ್ಲ ಮೇಡಮ್. ಕಾಂಗ್ರೆಸ್ಸೇ ಬರ್ತದಂತ ಏನು ಗ್ಯಾರಂಟಿ ಇಲ್ಲ. ನೋಡಬೇಕು. ದೇಶದ ಲೆಕ್ಕದಲ್ಲಿ ಬರ್ಬೇಕಂದ್ರೆ BJP ಬರಬೇಕು.